ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಲಾಸ್ಟ್ ವ್ಲಾಗಲ್ಲಿ ನಾನು ಕ್ರಿಸ್ಮಸ್ಗೆ ಅಂತ ಹಾಕೊಂಡಿದ್ದಂತಹ ಅಂದರೆ 4 ದಿನ ಹಾಕೊಂಡಿದ್ದಂತಹ ಡ್ರೆಸ್ನ ಎಲ್ಲರೂ ಇಷ್ಟಪಟ್ಟು ಹೇಳಿದಿರಿ, ಕಮೆಂಟ್ ಮಾಡಿದಿರಿ. ತುಂಬ 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 ಖುಷಿ ಆಗುತ್ತೆ. ಆ್ಯಂಡ್ ಲಾಸ್ಟ್ ಡೇ ನಾನು ಮಕ್ಕಳಿಗೆಲ್ಲ ಒಂದು ಬ್ರೌನಿ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ಇದು ವಾಲ್ನಟ್ಸ್ ಬ್ರೌನಿ ಮನೆಯಲ್ಲೇ ಬೇಕ್ ಮಾಡ್ತಾ ಇದ್ದೀನಿ. ಅಂದರೆ ಅಂಗಡಿಯಿಂದ ತೊಗೊಂಡು ಹೋಗ್ಬೋದು, ಬಟ್ ನಾನು ಬೇಕ್ ಮಾಡಿದ್ದು ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸೊ ಹಾಗಾಗಿ ಬ್ರೌನಿನ ಬೇಕ್ ಮಾಡೋಣ ಅಂತ ಹೇಳಿ ನಾನು ಅಂದರೆ ಸ್ಕೂಲಲ್ಲಿ ಮಕ್ಕಳಿಗೆ ಯಾವ್ದಾರ ಅಲರ್ಜಿ ಇರುತ್ತಾ ಏನು ಇರುತ್ತಲ್ಲ ಅಂತ ಕೇಳಿಕೊಂಡು, ಏನೂ ಇಲ್ಲ ಅಂತ ಆದಮೇಲೆ ನಾನು ಈ ಥರ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆಯೇ ನನ್ನ ಕೊಲೀಗ್ಸಿಗೆಲ್ಲ ನಾನು ಮ್ಯಾಂಗೋ ಲಸ್ಸಿನ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮೊಸರಿತ್ತು, ಹಾಲಿತ್ತು, ಹಾಗೆ ಮ್ಯಾಂಗೋ ಪಲ್ಪ್ ಇತ್ತು. ಸೊ ಅದರಿಂದ ನಾನು ಮ್ಯಾಂಗೋ ಲಸ್ಸಿ, ಯಾಕೆಂತಂದರೆ ತುಂಬ ಜನಕ್ಕೆ ಮ್ಯಾಂಗೋ ಲಸ್ಸಿ ನಮ್ಮ ಕ್ಲಾಸಲ್ಲಿ ಇಷ್ಟಪಡ್ತಾರೆ, ಅಂದರೆ ನಮ್ಮ ಸ್ಕೂಲಲ್ಲಿ ಕೊಲೀಗ್ಸು. ಹಾಗಾಗಿ ಹಾಯ್, ಇವತ್ತು ಪೈಜಾಮಾ ಡೇ ಇತ್ತು. ಸೊ ನಾನು ಲೈಟ್ ಪಿಂಕ್ ಪ್ಯಾಂಟು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ತುಂಬಾ ತಲೆನೋಯ್ತಾ ಇತ್ತು ಇವತ್ತು. ಯಾಕೋ ಗೊತ್ತಿಲ್ಲ, ನನಗೆ ಯಾವಾಗ ಮನೆಗೆ ಹೋಗ್ತೀನೋ ಅನ್ನೋ ಥರ ಆಗ್ತಾಯಿತ್ತು. ಮೇ ಬಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸರಿಗೆ ಮಾಡಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ತುಂಬಾ ತಲೆನೋಯ್ತಾ ಇದೆ ನನಗೆ. ಬಂದ ತಕ್ಷಣ ಮಲ್ಕೊಂಬಿಟ್ಟಿದ್ದೆ ಹಾಗೇ. ಸೊ ಇವಾಗ ಸ್ವಲ್ಪ ಇದು ವಿಡಿಯೋ ಮಾಡೋಣ ಅಂತ. ಸೊ ಆ್ಯಕ್ಚುಲಿ ನೆನ್ನೆ ಗಿಫ್ಟ್ ನಾನು ತೋರಿಸ್ಲಿಲ್ಲ, ಇದು ನೆನ್ನೆದು ಗಿಫ್ಟು. ನೆನ್ನೆ ಫ್ರೀ ಡೇ ಇತ್ತು ಅಂತ ಹೇಳಿದ್ನಲ್ಲ, ಸೊ ಅದು. ಸೊ ನೆನ್ನೆ ನನಗೆ ಇದೊಂದು ಜ್ಯುವೆಲ್ರಿ ಸಿಕ್ಕಿದೆ. ಜ್ಯುವೆಲ್ರಿ ಈ ಥರ ಇದೆ. ಇದು ಸರ ಅನ್ಕೋತೀನಿ, ಈ ಥರ ಹಾಕ್ಕೊಳ್ಳೋದು. ಓ ನೋ, ಇಟ್ಸ್ ಅ ಬ್ರೇಸ್ಲೆಟ್, ಸಾರಿ. ಸರ ಇದು. ಸೊ ಇದು ಸಿಕ್ಕಿದೆ. ಆಮೇಲೆ ಒಂದು ಗಿಫ್ಟ್ ಕಾರ್ಡ್ ಸಿಕ್ಕಿದೆ. ದಿಮಾಸಿಸ್ ಅಂತ ಇಲ್ಲೊಂದು ಮೆಡಿಟೇರಿಯನ್ ಬೊಫೆ ಇದೆ. ಸೊ ಅದ್ರದ್ದು ಕಾರ್ಡು. ಆಮೇಲೆ ಒಂದು ಕಾಫಿ ಮಗ್, ಮತ್ತು ಅದರಲ್ಲಿ ಒಂದಿಷ್ಟು ಚಾಕ್ಲೇಟ್ಸ್ ಇದ್ದಾವೆ. ಚೆನ್ನಾಗಿ ಟೈ ಮಾಡಿದಾರಲ್ಲ. ಇದೆಲ್ಲ ಐ ಡೋಂಟ್ ನೋ. ಇದರಲ್ಲಿ ನಿಮಿಷ ಏನಂತಂದರೆ ಒಬ್ರಿಗೊಬ್ರು ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಈ ಸತಿ ಆಟ ಆಡಿಸಿದ್ರು. ಲಾಸ್ಟ್ ಟೈಮು ಈ ಥರ ಏನು ಗೇಮ್ ಏನೂ ಇರಲಿಲ್ಲ. ಜಸ್ಟ್ ಎಲ್ಲರೂ ಅವತ್ತಿನ ದಿನ ಗಿಫ್ಟ್ಸ್ ಕೊಡೋದು ಅಂತ ಮಾತಾಡ್ಕೊಂಡಿದ್ರು. ಸೊ ಇಲ್ಲಿ ಇದೆಲ್ಲ ಜಸ್ಟ್ ಮುಂಚೆನೇ ಹಾಕಿರ್ತಾರೆ ಅಂತ ಅಂದ್ಕೊಳ್ತೀನಿ. ಇದೇನೋ ಗೊತ್ತಿಲ್ಲ ನನಗೆ. ಕ್ಯಾಂಡೀಸ್ ಅಂತ. ನಾನು ಕಾಫಿ ಟೀ ಏನು ಕುಡಿಯೋದೇ ಇಲ್ಲ ಆ್ಯಕ್ಚುಲಿ. ಮತ್ತೆ ಇಲ್ಲೊಂದೇನೋ ಗಿಫ್ಟ್ ಇದೆ, ಇದು ಓಪನ್ ಮಾಡೋಣ. ಬರ್ಡ್ಸ್ ಬೀಸ್ದು ಏನಿದು ಲಿಪ್ ಬಾಮ್ ವಿತ್
I don't know what it is. This is also lip balm. ನನ್ನ ಹಸ್ಬೆಂಡಿಗೆ ಯೂಸ್ ಆಗುತ್ತೆ ಇದು, ಬಿಕಾಸ್ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಟಿಂಟೆಡ್ ಲಿಪ್ ಬಾಮ್ಸು. ಸೊ ಹಾಗಾಗಿ ಈ ಚಳಿಗಾಲದಲ್ಲಿ ಲಿಪ್ ಬಾಮ್ ತುಂಬ ಯೂಸ್ ಆಗುತ್ತೆ. ಇದು ಒಬ್ಬರು ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಓಕೆ, ಇದು ಇದು ಬಂದು ಈ ಥರ ಜ್ಯೂಸ್ ಸ್ಮೂದಿ ಕುಡಿಯುವಂಥದ್ದು ಜಾರ್. ಅಪ್ಪಿ ಅಲ್ಲಿದೆ ನೋಡ್ರಿ, ಅದು ಜಿಂಜರ್ ಬ್ರೆಡ್ದು, ಅದು ಕೊಡ್ರಿ. ಇದು ಬಂದು ಇನ್ನೊಂದು ಗಿಫ್ಟು. ಈ ಗಿಫ್ಟ್ ಓಪನ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲೆಲ್ಲ ಹೆಂಗೆ ಅಂತಂದರೆ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಎದುರಿಗೇ ನಾವು ಓಪನ್ ಮಾಡಲ್ಲ, ಹಾಗೆ ಇಟ್ಕೋತೀವಿ. ಬಟ್ ಇಲ್ಲಿ ಅವ್ರು ಓಪನ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಇದು ನೋಡ್ಬೋದು, ಕಾರ್ಡ್ ಎಷ್ಟು ಚೆನ್ನಾಗಿದೆ. ಮೇರಿ ಕ್ರಿಸ್ಮಸ್, ತುಂಬಾ ಚೆನ್ನಾಗಿದೆ. ಸೊ ಇಟ್ಸ್ ಅ ವೆರಿ ನೈಸ್ ಕಾರ್ಡ್. ಆ್ಯಂಡ್ ಇದು ಬಾಕ್ಸ್ ನಂಗೆ ತುಂಬ ಇಷ್ಟ ಆಯಿತು. ಸೋ ಗುಡ್ ಅಲ್ಲಪ್ಪಿ, ಸ್ನ್ಯಾಕ್ಸ್ ಬಾಕ್ಸ್ ಅಂತ ಇದು. ಬಟ್ ಇದ್ರೊಳಗೆ ಏನೇನೋ ಗಿಫ್ಟ್ಸ್ ಇದ್ದಾವೆ. ಓಹ್, ಮಾರ್ಷಲ್ಸ್ ಕಾರ್ಡ್ ಇದೆ ಅಪ್ಪಿ. I got Marshall's card. ಏನು ಬರ್ತಾರೆ ನೋಡಪ್ಪಿ, ಎಷ್ಟಿದೆ ಇದು. ದಿಸ್ ಕಾರ್ಡ್ ಸೋ ಗುಡ್. ತಗೋಪ್ಪಿ. $25. $25. ದಿಸ್ ಈಸ್ ಲಿಪ್ ಬಟರ್ ಬಾಮ್, ಲಿಪ್ ಬಟರು. And Bath and Body Works do, it's a fragrance, perfume, body spray. Wow, so good. Bath and Body Works too, the body cream. And ಸ್ಯಾನಿಟೈಸರ್. ಇದು ಬಂದು ಜೇಡ್ ರೋಲರ್, ಕುಕ್ಕಿ, some chocolates with the cookie cutter, gingerbread cookie cutter. ಚೆನ್ನಾಯ್ತಲ್ಲ. And ಕ್ಲಚ್. ಓ, ಎಲ್ಲ ಕಡೆ ಇವು ಇದ್ದಾವೆ ಚಾಕ್ಲೇಟ್ಸ್ ಈ ಥರ. I'm feeling, ಆಮೇಲೆ ಸಾಕ್ಸ್ ಇದೆ, ಒಂದು ಪೇರ್ ಆಫ್ ಸಾಕ್ಸ್. ಕ್ರಿಸ್ಮಸ್ ಸಾಕ್ಸ್. And it's a shimmer lip balm ಅಪ್ಪಿ. ಅಂದರೆ ಇದು
ಶಿಮರ್ ಕಾಣಿಸ್ತಾ ಇರ್ಬೋದು, ಮಿಂಚಿದೆ ಅದರೊಳಗೆ ಒಂಥರ ಗ್ಲಿಟರ್ಸ್. ಗುಡ್. ಐ ಲವ್ಡ್ ದ ಬಾಕ್ಸ್ ಅಪ್ಪಿ. ಅದ್ರೊಳಗೆ ಎಷ್ಟು ಇಟ್ಟಿದ್ದಾರೆ. ಐ ಲವ್ ದಿಸ್. ಮಿಸ್ ಮಾಡ್ರಾ ಓಕೆ. ಆಮೇಲೆ ಇನ್ನೊಂದೇನೋ ಜಸ್ಟ್ ಒಂದೇನೋ ಬಂದಿದೆ ಅಪ್ಪಿ. ಇದನ್ನ ಇದು ಇದ್ರೊಳಗೆ ಇಡ್ರಿ. ಹಾಂ. ಆಮೇಲೆ ಇನ್ನೊಂದು ಸಾಕ್ಸ್ ಬಂದಿದೆ. ಇನ್ನೊಂದು ಪೇರ್ ಆಫ್ ಸಾಕ್ಸ್. ಸೊ ಈ ವಿಂಟರಲ್ಲಿ ಯೂಶಲಿ ಹ್ಯಾಂಡ್ ಕ್ರೀಮ್, ಲಿಪ್ ಬಾಮ್, ಸಾಕ್ಸ್, ಜಸ್ಟ್ ಬಾಡಿ ಬಟರು ಈ ಥರದ್ದೇ ಜಾಸ್ತಿ ಕೊಡ್ತಾರೆ ಟು ಕೀಪ್ ಅವರ್ ಸೆಲ್ಫ್ ವಾರ್ಮ್ ಥರ. ನನಗೊಂದು ಐಡಿಯಾ ಬಂತು. ರಿಯಲಿ ನನಗೆ ಏನೂ ಐಡಿಯಾನೇ ಇರಲಿಲ್ಲ ಏನೇನು ಕೊಡಬೇಕು, ಹೆಂಗೆ ಕೊಡಬೇಕು. ಆಮೇಲೆ ಇಲ್ಲಿಯವರು ಏನು ಇಷ್ಟಪಡ್ತೀವಿ, ಇಲ್ಲಿ ಸ್ವಲ್ಪ ಜಾಸ್ತಿ ಪರ್ಟಿಕ್ಯುಲರ್ ಆಗಿರ್ತಾರೆ. ಹಾಗೆ ನನಗೆ ಇದು ಇಷ್ಟ ಆಗಲ್ಲ, ಅದು ಇಷ್ಟ ಆಗಲ್ಲ ಆ ಥರ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ನೋ. ಅಪ್ಪಿ ನಿಂಗೆ ಬೇಕಲ್ಲ ಬಾ. ನಾನು ಎಲ್ಲರಿಗೂ ಗಿಫ್ಟ್ನ ಪ್ಯಾಕ್ ಮಾಡಿಕೊಂಡು ಆಲ್ಮೋಸ್ಟ್ ನಮ್ಮ ಸ್ಕೂಲಲ್ಲಿರೋ ಎಲ್ಲರಿಗೂ ಕೊಟ್ಟಿದ್ದೀನಿ. ಸೊ ಕೆಲವೊಬ್ಬರಿಗೆ ನಾನು ಇನ್ ಪರ್ಸನ್ನಾಗಿ ಅಷ್ಟು ನಾನು ಮಾತಾಡಲ್ಲ, ಎಲ್ಲರ ಜೊತೆನೂ ಅಷ್ಟಾಗಿ ಮಾತಾಡಲ್ಲ, ಬರೆಯೋದಿಲ್ಲ. ಸೊ ಹಾಗಾಗಿ ನನಗೆ ಅಷ್ಟೊಂದು ಗಿಫ್ಟ್ ಸಿಕ್ಕಿಲ್ಲ. ಬಟ್ ನಾನಂತೂ ಎಲ್ಲರಿಗೂ ಕೊಟ್ಟಿದ್ದೀನಿ. ಸೊ ನೀವು ನೋಡಿದ್ರಲ್ಲ, ಎಲ್ಲರಿಗೂ ನಾನು ಪ್ಯಾಕ್ ಮಾಡಿದ್ದು ನನ್ನ ಮಕ್ಕಳಿಗೂ ಅಷ್ಟೇ, ನನ್ನ ಕ್ಲಾಸಲ್ಲಿರೋ ಮಕ್ಕಳಿಗೂ ಅಷ್ಟೇ. ಹ್ಯಾವ್ ಗಿವನ್ ಟು ಗಿಫ್ಟ್ ಎವ್ರಿ ಒನ್. ಐ ಆಮ್ ಸೋ ಹ್ಯಾಪಿ ದಟ್ ಈ ಕ್ರಿಸ್ಮಸ್ನ ನಾನು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ನನಗೆ ಖುಷಿ ಇದೆ. ಆ್ಯಂಡ್ ಎಸ್, ಯಾರ್ಯಾರೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್. ನಿಮ್ಮ ಈ ವರ್ಷದ ಕೊನೆಯ ದಿನಗಳು ತುಂಬ ಖುಷಿಯಿಂದ ಕಳೀರಿ. ಹಾಗೆ ಮುಂದಿನ ವರ್ಷನ ಖುಷಿಯಿಂದ ವೆಲ್ಕಮ್ ಮಾಡೋಣ. ಸೊ ಇನ್ನು ನನಗೆ 17 days ಹಾಲಿಡೇ ಇದೆ. 17 ದಿನ ನಾನು ಮನೆಯಲ್ಲೇ ಇರಬೇಕು. ನಿಜವಾಗ್ಲೂ ಈಗ ಜಾಬಿಗೆ ಹೋಗಿ ಈಗ ಮನೇಲಿ ಇರಬೇಕಂತಂದರೆ ನಿಜವಾಗ್ಲೂ ಇಷ್ಟ ಆಗ್ತಾಯಿಲ್ಲ ನನಗೆ. ಮನೇಲಿರೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಟೈಮ್ ಕಳಿಯೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕೆಲಸಕ್ಕೆ ಹೋಗಿ ಬಂದರೆ ನಮಗೆ ಅದೇನೋ ಹೋಗಿ ಬಂದಾಗ ಒಂದು ಸ್ವಲ್ಪ ಟಯರ್ಡ್ ಅನಿಸುತ್ತೆ. ಜಸ್ಟ್ ಒಂದು ನ್ಯಾಪ್ ತೊಗೊಂಡ್ರೆ ಅಥವಾ ಒಂದು ಸ್ವಲ್ಪ ಮಲಗಿ ಇದ್ದರೆ ಒಂಥರ ಫ್ರೆಶ್ ಆಗ್ತೀವಿ. ಆ್ಯಂಡ್ ನಮ್ಮ ಕುಕ್ಕಿಂಗ್ ಇರುತ್ತೆ, ನಮ್ಮದೇ ಆದಂತಹ ಕೆಲಸಗಳಿರುತ್ತೆ, ಮಾಡ್ಕೊಳ್ಳೋದು, ರಾತ್ರಿ ಮಾಡ್ಕೊಳ್ಳೋದು, ಮತ್ತು ಬೆಳಗ್ಗೆ ಎದ್ದು ಹೋಗ್ಬೇಕು ಅನ್ನೋದಿರುತ್ತೆ. ಬಟ್ ಇವಾಗ ರಜಾ ಸ್ಯಾಟರ್ಡೆ ಸಂಡೇ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ. ಸ್ಯಾಟರ್ಡೆ ಸಂಡೇ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ. ಬಟ್ ನನಗೆ ಹೋಲ್ 2 weeks ಮೇಲೆ ರಜಾ ಸಿಗ್ತಾ ಇರೋದಕ್ಕೆ ಒಂಥರ ಇನ್ನೂ ಒಂಥರ ಅನ್ನಿಸ್ತಾ ಇದೆ ಅಪ್ಪಿ. ನನಗೆ ರಜಾ ಇಲ್ಲಲ್ಲ, ಅದಕ್ಕೆ ಹಾಂ, ನಿಮಗೆ ರಜಾ ಇದ್ದಿದ್ರೆ ಐ ವುಡ್ ಬಿ ಹ್ಯಾಪಿ, ರೈಟ್? ಅಟ್ಲೀಸ್ಟ್ ಏನೋ ಇಬ್ಬರು ಸೇರಿ ಮೂವಿ ನೋಡ್ಬೋದಿತ್ತು, ಅಥವಾ ಹೊರಗೆ ಹೋಗ್ಬೋದಿತ್ತು, ಅಥವಾ ಏನೋ ಚೆನ್ನಾಗಿರೋ ಅಡುಗೆ ಮಾಡ್ಕೊಂಡಾದ್ರೂ ತಿನ್ನುವ ಕಡೆಗೆ ಏನೋ ಟೈಮ್ ಪಾಸ್ ಆಗಲಿಲ್ಲ ಅಂದರೆ ಸ್ವಲ್ಪ ವಾದ ವಿವಾದ ಮಾಡ್ಬೋದಿತ್ತು. ವಾದ ವಿವಾದ ಮಾಡ್ತೀರಿ ನೀವು? ವಾದ ಅಷ್ಟೇ ಮಾಡೋದು, ವಿವಾದ ಏನೂ ಇಲ್ಲ. ನೀವು ವಾದ ಮಾಡ್ತಿದ್ದೀನಿ, ನಾ ಕೂತ್ಕೊಂಡು ಕೇಳ್ತಾ ಇದ್ದೆ. ಸೊ ಹಾಗಾಗಿ ವಿಡಿಯೋಸ್ಗಳನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸಿ, ನನ್ನ ಮನೇಲಿದ್ದರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿದೆ. ಜಸ್ಟ್ ಬೆಡ್ ಮೇಲೆ ಫೋನ್ ನೋಡ್ಕೊಂತ ಮಲ್ಕೊಂಡಿರ್ತೀನಿ. ಸೊ ಏನಾದರೂ ಪ್ರೊಡಕ್ಟಿವ್ ಆಗಿ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಡೂ ಸಮಥಿಂಗ್ ಕ್ರಿಯೇಟಿವ್ ಆ್ಯಂಡ್ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಈ ಒಂದು 2 weeks ರಜಾನ.
ಓಕೆ. ಸೊ ನಿಮ್ಗೇನಾದರೂ ಏನಾದರೂ ಈ ಥರ ಮಾಡಿ ಆ ಥರ ಮಾಡಿ ಅಂತ ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಆಮ್ ವೆರಿ ಹ್ಯಾಪಿ ಟು ನೋ ನಿಮ್ಮ ಸಜೆಷನ್ಗಳನ್ನು ಓದೋಕ್ಕೆ ಅಥವಾ ನಾನು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಔಟ್ಫಿಟ್ ತೋರಿಸ್ತೀನಿ. ಅಪ್ಪಿ ಅದ ಕೊಡ್ರಿ, ಅಡ್ರೆಸ್ ಕೊಡ್ರಿ ಒಂಚೂರು. ಇವತ್ತಿನ ಹಾಕ್ಕೊಂಡಿದ್ದ ಔಟ್ಫಿಟ್ ಇಲ್ಲ ಇತ್ತಲ್ಲ, ಅದ್ರ ಜೊತೆ ಇದು ಹ್ಯಾಟ್ ಹಾಕ್ಕೊಂಡಿದ್ದೆ. ವಿ ವಿಶ್ ಯು ಅ ಮೆರಿ ಕ್ರಿಸ್ಮಸ್, ವಿ ವಿಶ್ ಯು ಅ ಮೆರಿ ಕ್ರಿಸ್ಮಸ್. ಇದು ಬಂದು ಈ ಥರ ಪ್ಯಾಂಟು ತುಂಬ ಕಂಫಿಯಾಗಿದೆ ಆ್ಯಂಡ್ ವೈಡ್ ಲೆಗ್ ಅಂತ ಹೇಳ್ತಾರಲ್ಲ ಆ ಥರ. ಮೇಲ್ಗಡೆದು ಬಂದು ಈ ಥರ ಸ್ವೆಟರ್, ಸೋ ಪ್ರೆಟಿ. ಆ್ಯಂಡ್ ನಾನು ಈ ಹೋಲ್ ವೀಕ್ ಅದಕ್ಕೆ ಜೊತೆ ಇದು ಟೋಪಿ ಲುಕ್ಸ್ ಸೋ ಗುಡ್. ಆ್ಯಂಡ್ ನಾನು ಈ ಹೋಲ್ ವೀಕ್ ನಾನು ಏನೇನು ಡ್ರೆಸ್ ಹಾಕೊಂಡು ಹೋಗಿದ್ದೀನಲ್ಲ ಎಲ್ಲ ಡ್ರೆಸ್ಸಿಗೂ ಕಾಂಪ್ಲಿಮೆಂಟ್ ಸಿಕ್ಕಿದೆ. ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ನನಗಂತೂ ತುಂಬ 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 ಖುಷಿ ಆಯಿತು ಏನೇನು ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ. ಅಪ್ಪಿ ಇನ್ನೊಂದು ಹೆಲ್ಪ್, ಅಲ್ಲೊಂದು ರೆಡ್ ಟಾಪ್ ಮತ್ತು ವೈಟ್ ಪ್ಯಾಂಟ್ ಇದೆ ಅಲ್ಲ, ಅದನ್ನ ತೋರಿಸ್ಬೇಕಂತ ಹಾಗೆ ಇಟ್ಟಿದ್ದೆ. ಆ್ಯಕ್ಚುಲಿ ಹಾಕ್ಕೊಂಡು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದಲ್ಲ ಅಪ್ಪಿ, ಅದಲ್ಲ ಅದು ಕೊಡ್ರಿ, ಇಲ್ಲಿ ಅದನ್ನು ಕೊಡ್ರಿ. ಆಮೇಲೆ ಫಸ್ಟ್ ಡೇ ಹಾಕ್ಕೊಂಡಿದ್ನಲ್ಲ ವೈಟ್ ಪ್ಯಾಂಟು ರೆಡ್ ಟಾಪ್, ಅದು ಕೊಡ್ರಿ. ಸೊ ನೆನ್ನೆ ಏನು ಹಾಕ್ಕೊಂಡಿದ್ದೆ ನಾನು ತೋರಿಸಿಲ್ಲ ಐ ಡೋಂಟ್ ನೋ. ಅಲ್ಲೇ ಇದೆ ಅಪ್ಪಿ, ಅಲ್ಲೇ ಯಾಕೆ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ನೆನ್ನೆ ಹಾಕ್ಕೊಂಡಿದ್ದಂಥದ್ದು ಔಟ್ಫಿಟ್ಟು ಆ್ಯಕ್ಚುಲಿ ಎಲ್ಫ್ ಡೇ ಇತ್ತು. ಎಲ್ಫ್ ಅಂದರೆ ರೆಡ್ ಮತ್ತು ಗ್ರೀನ್ ಹಾಕ್ಕೊಂಬನ್ನಿ ಅಂತ ಹೇಳಿದರು. ಸೊ ನಾನು ನೆನ್ನೆ ಈ ಸ್ವೆಟರ್ನ ಹಾಕ್ಕೊಂಡಿದ್ದೆ. ಇಟ್ಸ್ ಸೋ ಗುಡ್. ಈ ಬಟನ್ಸ್ ಬಂದು ಈ ಥರ ಇದೆ ಅಪ್ಪಿ, ಅಲ್ಲೇ ಇರಬೇಕು. ಈ ಬಟನ್ಸ್ ಬಂದು ಈ ಥರ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಐ ಜಸ್ಟ್ ಲವ್ಡ್ ದಿಸ್. ಈ ಸ್ವೆಟರ್ ಟಾಪಿಗೆ ನಾನು ಗ್ರೀನ್ ಹಾಕೋಬೇಕಲ್ಲ, ಸೊ ಗ್ರೀನ್ ವೆಲ್ವೆಟ್ದು ಲಾಂಗ್ ಸ್ಕರ್ಟ್ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟರು, ಖುಷಿ ಆಯಿತು. ಯಾಕೆ ಇವಾಗ ನಾವೇನಾದರೂ ಡ್ರೆಸ್ ಹಾಕ್ಕೊಂಡಾಗ ನಾವು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ಹೇಳಿದಾಗ ಬರೀ ನಮ್ಮ ಮನೆಯವರು ಹೇಳೋದಕ್ಕಿಂತ ಸೊ ಹೊರಗಿನವರು, ಅದರಲ್ಲೂ ನನಗಂತೂ ಗೊತ್ತಿಲ್ಲ ಇಲ್ಲಿ ದೇಶದ್ದು ಹೆಂಗೆ ಏನೇನು ಡ್ರೆಸ್ ಹಾಕ್ಕೋಬೇಕು, ನಾನು ಯಾವಾಗೂ ಬೆರ್ತಿಲ್ಲ, ಹೊರಗಡೆ ಹೋಗಿಲ್ಲ. ಸೊ ಹಾಗಾಗಿ ನನಗೆ ಏನು ಅನಿಸುತ್ತೋ ಅದು ಹಾಕ್ಕೊಂಡು ಹೋಗೋಣ ಅಂತ ಹಾಕ್ಕೊಂಡೋಗಿದ್ದೆ. ಜಸ್ಟ್ ಕಲರ್ ಪ್ಯಾಟ್ರನ್ನ ನಾನು ಫಾಲೋ ಮಾಡಿದ್ದು, ಬಿಕಾಸ್ ಒಂದೊಂದು ದಿನ ಒಂದೊಂದು ಕಲರ್ ಅಂತ ಹೇಳಿ. ಬೆಳಿಗ್ಗೆ 5 ಗಂಟೆ ಆಗಿದೆ. ಚೆರಿ 4 ಕಾಲಿಂದ ಕುತ್ಕೊಂಡಿದ್ದೀವಿ. ಏನಂತಂದರೆ ಇವತ್ತು ಚೆರಿ ಸ್ಕೂಲ್ ಒಳಗೆ ಆ್ಯನ್ಯುವಲ್ ಡೇ ಇದೆ. ಅದನ್ನು ಯೂಟ್ಯೂಬಲ್ಲಿ ಲೈವ್ ಬಿಟ್ಟಿದ್ದಾರೆ. ಅದನ್ನು ನೋಡೋಕೆ ಇಬ್ಬರು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ. ಸೊ ಲೈವ್ ಇರೋದು ಚೆನ್ನಾಗೆ, ಅಟ್ಲೀಸ್ಟ್ ನಾವು ನೋಡ್ಬೋದು ಅಂತ. ಚಳಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ಕನ್ನಡ ಸಾಂಗ್ ಯಾವುದದು, ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅನ್ನೋ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಆಲ್ರೆಡಿ ನನಗೆ ಮಾಡಿ ತೋರಿಸಿದ್ದಾಳೆ ಹೆಂಗೆ ಮಾಡ್ತಾ, ಅಂದರೆ ಪ್ರಾಕ್ಟೀಸ್ ಎಲ್ಲ ಮಾಡಿರೋದನ್ನು ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ತೋರಿಸಿದ್ದಾಳೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇಲ್ಲಿ ಸ್ಟೇಜ್ ಮೇಲೆ ಹೆಂಗೆ ಮಾಡ್ತಾಳೆ ಅಂತ ಕಾಯ್ತಾ ಇದ್ದೀವಿ ಅವಳು ಡ್ಯಾನ್ಸ್ ಬರೋರಿಗೆ. ನಾನು ಚಿಕ್ಕವಳಿದ್ದಾಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ. ಆಲ್ವೇಸ್ ನನ್ನ ಮುಂದೆ ನಿಲ್ಲಿಸ್ತಾ ಇದ್ರು. ಬಟ್ ಚೆರ್ರಿ ಲೆಟ್ಸ್ ಸಿ ಹೆಂಗೆ ಮಾಡ್ತಾಳೆ ಅಂತ. ಇಲ್ಲಿ ಅವಳು ಹೇಳಿದ ಪ್ರಕಾರ ಸೊ ಯಾರು ಮುಂದೆ ಇಲ್ಲ, ಯಾರು ಹಿಂದೆ ಇಲ್ಲ, ಸೊ ಒಬ್ಬರು ಮುಂದೆ ಇದ್ದವರು ಆಮೇಲೆ ಹಿಂದೆ ಹೋಗ್ತಾರೆ, ಹಾಗೆ ಮಾಡ್ತಾರೆ ಅಂತ ಹೇಳಿದಾಳೆ. ಎಸ್, ಚೆರಿ ಡ್ಯಾನ್ಸ್ ನೋಡಿ ನನಗೆ ತುಂಬ 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 ಖುಷಿ ಆಯಿತು. ಆ್ಯಂಡ್ ಅರ್ಲಿ ಮಾರ್ನಿಂಗು ನಮ್ಮ ಬೆಕ್ಕು ಡಾಟಿ ಬಂದು ಹೀಗೆ ಕೈ ಹಿಡ್ಕೊಂಡು ನನ್ನ ಕೈ ಮೇಲೆ ಮರ್ಕೊಂಡು ಅದೊಂಥರ ಪರ್ರಿಂಗ್ ಸೌಂಡ್ ಮಾಡ್ಕೊಂಡು ಮಲ್ಕೊಂಡಿರುತ್ತೆ. ಐ ಜಸ್ಟ್ ಲವ್ ದಿಸ್ ಬಿಕಾಸ್ ನಾನು ಚೆರಿಗೆ ನನಗೇನಾದರೂ ಚೆರಿ ನೆನಪಾದ್ರೆ ಅವಳಿಗೆ ಪ್ರೀತಿ ಮಾಡ್ಬೇಕನ್ಸಿದ್ರೆ ಈ ಬೆಕ್ಕಿಗೆ ನಾನು ಪ್ರೀತಿ ಮಾಡ್ತೀನಿ. ಅದು ನನಗೆ ಅಷ್ಟೇ ಲವ್ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು, ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಅದೆಷ್ಟು ಚೆನ್ನಾಗಿ ಇಟ್ಕೊಂಡು ಮಲ್ಕೊಂಡಿದ್ದೆ, ಅದೊಂಥರ ಇಟ್ ಫೀಲ್ ಸೋ ಗುಡ್. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಬಾಯ್. ಅಪ್ಪಿ ಅಲ್ಲೇ ಇದೆ.